ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥದ್ದು ಈ ದಿನದ ಸಮಯ. ಗುರುವಾರ, ಗುರು ರಾಯರ ಅನುಗ್ರಹ ಇರತಕ್ಕಂಥ ವಾರ ಕೂಡ, ಗುರುವಿನ ಅನುಗ್ರಹ ಇರತಕ್ಕಂಥದ್ದು. ಹಾಗೆ ಈ ದಿನ ಬಹಳ ಮುಖ್ಯವಾಗಿ ನೋಡಿ, ಬಹಳಷ್ಟು ಭಾಗ್ಯದ ಕೊರತೆ ಆಗಿದೆ ನನಗೆ. ಏನು ಕೆಲಸ ಮಾಡಿದ್ರೂ ಸಕ್ಸಸ್ ರೇಟ್ ಇಲ್ಲ. ಗುರುಗಳೇ, ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ. ಏನು ಕೆಲಸ ಮಾಡಿದ್ರೂ ಕೂಡ ನನಗೆ ದಾರಿ ತೋಚ್ತಾ ಇಲ್ಲ. ಖಂಡಿತವಾಗಿ ಯಾರು ಈ ಪ್ರಯತ್ನವನ್ನು ಮಾಡ್ತಾರೋ ನಿಮ್ಮ ಭಾಗ್ಯ ವೃದ್ಧಿ ಅಂತ ಕರೆದ್ವಿ. 31 ದಿನಗಳ ಕಾಲ ಈ ಮಂತ್ರವನ್ನು ಈ ರೀತಿ ಪಠಣೆ ಮಾಡಿದ್ದೆ ಆದಲ್ಲಿ ನಿಮ್ಮ ಭಾಗ್ಯ ವೃದ್ಧಿ ಖಂಡಿತವಾಗಿ ಆಗ್ತದೆ. ಅನೇಕ ಸಮಸ್ಯೆಗಳಿದೆ, ಯಾವ ಸಮಸ್ಯೆನೂ ಎದ್ದೊಳಕ್ಕಾಗ್ತಿಲ್ಲ. ಹಣಕಾಸಿಲ್ಲ, ಯಾರು ಸಪೋರ್ಟ್ಸ್ ಇಲ್ಲ. ಹೇಗೆ ಗುರುಗಳೇ, ಇದು ಹೇಗೆ ಸಾಧ್ಯತೆ? ಖಂಡಿತವಾಗಿ ಈ ಮಂತ್ರ ನೀವೇನಾದರೂ ಶ್ರದ್ಧಾಭಕ್ತಿಯಿಂದ ಮಂತ್ರವನ್ನು ಜಪವನ್ನು ಮಾಡಬೇಕು. ಸ್ವಲ್ಪ ಕಠಿಣ ಶ್ರಮವನ್ನು ಅನುಸರಣೆಯನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಮಂತ್ರವನ್ನು ತಾವು ಜಪವನ್ನು ಮಾಡಿದ್ದೆ ಆದಲ್ಲಿ ನಿಮಗೆ ಖಂಡಿತವಾಗಿ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಅದು ಯಾವ ಮಂತ್ರ, ಹೇಗೆ, ಯಾವ ರೀತಿ ಇರುತ್ತೆ ಅದನ್ನು ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡೋಣ. ಈ ದಿನ ಗುರುವಾರ, ಷಷ್ಠಿ ತಿಥಿ ಇದೆ. ಕೃಷ್ಣ ಪಕ್ಷ, ಸೌಭಾಗ್ಯ ಯೋಗ ಇರ್ತಕ್ಕಂಥದ್ದು, ಗರಜಕರಣ ಇರ್ತಕ್ಕಂಥ ಸಮಯ. ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅದರ ಶುಕ್ರ ನಕ್ಷತ್ರ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 52 ನಿಮಿಷದಿಂದ 3 ಗಂಟೆ 17 ನಿಮಿಷ ಮಧ್ಯಾಹ್ನದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 46 ನಿಮಿಷದಿಂದ 8 ಗಂಟೆ 11 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 36 ನಿಮಿಷದಿಂದ 11 ಗಂಟೆ 1 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 10 ಗಂಟೆ 43 ನಿಮಿಷದಿಂದ 11 ಗಂಟೆ 25 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ 2 ಗಂಟೆ 53 ನಿಮಿಷದಿಂದ 3 ಗಂಟೆ 35 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಶುಕ್ರನ ನಕ್ಷತ್ರದಲ್ಲಿ ಸ್ಥಿತ. ಹಾಗಾಗಿ ಈ ದಿನ 12 ರಾಶಿಗಳಿಗೆ ಯಾವ ಒಂದು ಫಲಗಳನ್ನು ನಾವು ಅಪೇಕ್ಷೆಯನ್ನು ಮಾಡ್ಬೋದು ನೋಡೋಣ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ, ಇವತ್ತು ಸಹಿತವಾಗಿ ಆ ಒಂದು ಎಂಜಾಯ್ಮೆಂಟ್ ಅಂದರೆ ಏನು, ಈ ಲಕ್ಸುರಿ ಒಂದು ಕಡಿಮೆ ಆಗುತ್ತೆ. ಬಟ್ ಮನಸ್ಥಿತಿ, ಅದೇ ಒಂದು ಮನಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಯಾವುದು ಬೇಡ ಅಂತ ಡಿಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬೋದು. ಸಂಗಾತಿಯ ಬಗ್ಗೆ ಡಿಟ್ಯಾಚ್ಮೆಂಟ್ ದೂರ ಆಗ್ಬೋದು. ಅಂದರೆ ಅಷ್ಟೊಂದು ವ್ಯಾವಹಾರಿಕವಾಗಿರ್ಬೋದು ಅಥವಾ ನಿಮ್ಮ ಸಂಗಾತಿಯೊಟ್ಟಿಗೆ ಆಗಿರ್ಬೋದು. ಸ್ವಲ್ಪ ಮೇಷರಾಶಿಯವ್ರಿಗೆ ಇವತ್ತು ಕೂಡ ಸ್ವಲ್ಪ ಹಿನ್ನಡೆ ಇರ್ತದೆ. ಭಾಗ್ಯಸ್ಥಾನದಲ್ಲಿ ಶುಕ್ರವಿದ್ದರೂ ಸಹಿತ 7ರ ಅಧಿಪತಿ ಅಸ್ತಂಗತ ಅಂತ ಕರೆದ್ವಿ. ಸ್ವಲ್ಪ ಸೋಂಬೇರಿತನ ಕೂಡ ಕಾಡುತ್ತೆ ಮೇಷರಾಶಿಯವ್ರಿಗೆ. ಅಷ್ಟು ಉತ್ತಮ ದಿನ ಅಲ್ಲ. ತಾವು ಇದಕ್ಕೆ ಬದಲಾವಣೆ ಏನು ಮಾಡ್ಕೋಬೇಕು? ನಮ್ಮಲ್ಲಿ ಈ ನ್ಯೂನತೆ ಇದೆ ಅಂದಾಗ ಕಾರ್ಯಪ್ರವೃತ್ತವಾಗ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ. ಖಂಡಿತವಾಗಿ ದಿನವನ್ನು ಚೆನ್ನಾಗಿ ಮಾಡ್ಕೊಳ್ತೀನಿ. ಯಾವುದೇ ಸೋಂಬೇರಿತನವಿಲ್ಲ ಅಂತ ನೀವು ಮುನ್ನಡಿತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ದಾರಿದೀಪವಾಗಿ ಯಶಸ್ಸನ್ನು ಕೊಡುತ್ತೆ. ಜೊತೆಗೆ ನೀವು ಒಳ್ಳೆಯ ಸುಗಂಧ ದ್ರವ್ಯ, ನಿಮ್ಮ ಗ್ಲೋ ತುಂಬ ನಗುಮುಖದಲ್ಲೇ ಇರಬೇಕು. ಇವತ್ತು ಏನೇ ಕಷ್ಟ ನಷ್ಟಗಳು ಬಂದು ತುಂಬ ನಗ್ತಾ ಇರಲಿ. ಮ್ಯಾಕ್ಸಿಮಮ್ ನಿಮಗೆ ಮೇಷರಾಶಿಯವರಿಗೆ ಶುಭ ಕೊಡುತ್ತೆ. ಯಾವುದೇ ವೃತ್ತಿ ರಂಗದಲ್ಲಾಗಿರ್ಬೋದು, ಬಿಸ್ನೆಸ್ ಅಥವಾ ವಿದ್ಯಾಭ್ಯಾಸ ಎಕ್ಸೆಟ್ರಾ ಯಾವುದ್ರಲ್ಲಾದರೂ ಆಗಿರ್ಬೋದು, ಈ ಕಾರ್ಯಗಳು ನಿಮಗೆ ಮ್ಯಾಕ್ಸಿಮಮ್ ಶುಭವನ್ನು ತರುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಈ ದಿನ ನೋಡಿ, ವೃಷಭ ರಾಶಿಯವರಿಗೂ ಕೂಡ ವಾಹನದ ವಿಚಾರವಾಗಿ ಸ್ವಲ್ಪ ಹಿನ್ನಡೆ, ಖರ್ಚುಗಳು ಜಾಸ್ತಿ ಆಗ್ಬೋದು. ಹಾಗೂ ಶತ್ರುಭಾವಗಳು, ಮನೆಯವರು ಶತ್ರುಗಳಾಗಿ ನಿಮ್ಮನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಇವತ್ತು ಕೂಡ ಮನೆಯಿಂದ ದೂರ ಉಳಿಬೋದು, ನೆಮ್ಮದಿ ಕಡಿಮೆ ಆಗ್ಬೋದು, ಒಳ್ಳೆಯ ಒಂದು ಆಹಾರದ ಕೊರತೆಗಳು ಉಂಟಾಗ್ಬೋದು. ವೃಷಭ ರಾಶಿಯವರಿಗೆ ದಾಂಪತ್ಯದ ವಿಚಾರದಲ್ಲಿ ಗೊಂದಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಕನ್ಫ್ಯೂಷಿಂಗ್ ನೇಚರ್ನ ದೂರ ಹಿಡಿ, ಕೋಪವನ್ನು ದೂರ ಇಡತಕ್ಕಂಥದ್ದು ಬಹಳ ಮುಖ್ಯ.
ಕೋಪದಿಂದ ಅನರ್ಥಗಳು, ದಾಂಪತ್ಯದಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾ ಬರ್ತಾರೆ. ನಿಮ್ಮ ಈ ಒಂದು ನಡತೆ ಅಷ್ಟು ಶುದ್ಧತೆಯನ್ನು ತರೋದಿಲ್ಲ. ಸ್ವಲ್ಪ ಜಾಗರೂಕರಾಗಬೇಕು. ನೀವು ಸಹಿತವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕನಗಲ ಪುಷ್ಪದ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು, ಇದ್ದಕ್ಕಿದ್ದಾಗೆ ಕಷ್ಟಗಳು ಎರಡು ವ್ಯತಿರಿಕ್ತವಾಗಿರ್ತಕ್ಕಂಥ ದಿನವಾದ್ದರಿಂದ ಇರುವೆಗುಡಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಮ್ಯಾಕ್ಸಿಮಮ್ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಟ್ಟಿಗಿನ ಬಾಂಧವ್ಯವನ್ನು ಇನ್ನಷ್ಟು ಆಳವಾಗಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೀವು ಅವರೊಟ್ಟಿಗೆ ಬೆರಿತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸ್ತೀರ. ಅವರಿಗೆ ಸ್ಪಂದನೆಯನ್ನು ಒಂದು ಇಟ್ಕೊಳ್ತಕ್ಕಂಥದ್ದು ಜಾಸ್ತಿ ಈ ಮಿಥುನ ರಾಶಿಯವರು ತೋರಿಸ್ತೀರಿ. ಮ್ಯಾಕ್ಸಿಮಮ್ ನಿಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆ ತುಂಬ ಜಾಸ್ತಿ ಇರುತ್ತೆ. ಅವರು ನಿಮಗೋಸ್ಕರ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಕ್ಕಂಥ ಕೆಲಸಗಳು ಕೂಡ ಈ ಮಿಥುನ ರಾಶಿಯವ್ರಿಗಾಗುತ್ತೆ. ನೀವು ಸಾಧ್ಯವಾದಷ್ಟು ಕೂಡ ನಿಮ್ಮ ನೆಗ್ಲಿಜಿಯನ್ಸಿಯನ್ನು ತಪ್ಪಿಸಿ ಅವರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರೆ ಅಮೋಘವಾಗಿರ್ತಕ್ಕಂಥ ದಿನ ಆಗ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ದಾಂಪತ್ಯ ಚೆನ್ನಾಗಿರುತ್ತೆ, ಖರ್ಚುಗಳ ಮೇಲೆ ನಿಗಾ ಇಡಿ. ಅದಕ್ಕೋಸ್ಕರ ನೀವು ಕೂಡ ದುರ್ಗಾರಾಧನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ತೋತ್ರವನ್ನು ಖಂಡಿತವಾಗಿ ಪಠನೆಯನ್ನು ಮಾಡಿ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗುತ್ತೆ. ಅಡಿಕ್ಟಿವ್ ನೇಚರ್ ಜಾಸ್ತಿ, ಚಟದಾಸ್ಯತೆ ಜಾಸ್ತಿ ಆಗುತ್ತಿದ್ದೀರ. ಯಾವುದೇ ಆಗಿರ್ಬೋದು, ಕುಡಿತ, ಸ್ಮೋಕಿಂಗ್ ಅಥವಾ ಸ್ತ್ರೀ ವ್ಯಾಮೋಹಗಳು, ಈ ದಿನ ಆ ರೀತಿಯಾದಂಥ ಭಾವನೆಗಳು, ಈ ಟ್ರೇಡಿಂಗ್, ಅತಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ವಿದ್ಯಾಭ್ಯಾಸ ಕೂಡ ಹಿನ್ನಡೆ ಇರ್ತಕ್ಕಂಥ ದಿನ ಆಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಸಾಲದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನಿಮ್ಮ ಮಾತು ಕೂಡ ಉತ್ಕೃಷ್ಟತೆ ಇರಲಿ, ನಿಮ್ಮ ಮಾತಿನ ಮೇಲೆ ಕೂಡ ತಾವು ನಿಗವಿಟ್ಟು ಮಾತಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ನೀವು ಪಾರ್ವತಿ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಗುರುಗಳೇ ಎಲ್ಲೂ ಇಲ್ಲ ನಮ್ಮಲ್ಲಿ ಇಂದಾಗ ಕೇವಲ ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ, ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗ್ತದೆ. ಸಿಂಹರಾಶಿ ಪೂರ್ತಿ ಲಕ್ಸುರೀಸ್ಗೆ ಅಡಾಪ್ಟ್ ಆಗ್ತೀರಿ. ನಿರಾಸಾದ ಕೆಲಸ ನಿರಾಸಾದಾಯಕವಾಗಿರಬೇಕು, ಆ ಥರ ಇದ್ದರೆ ಮಾತ್ರ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು, ಆರೋಗ್ಯದ ಬಗ್ಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಿಮಗೆ ಈ ದಿನ. ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಎಚ್ಚರ, ಅಹಮ್ಮನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ನಂದೇ ನಡಿಬೇಕು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಹಿನ್ನಡೆಯನ್ನು ತರುತ್ತೆ. ಸಪ್ತಮಾತ್ ರಾಹು ಇದ್ದಾನೆ, ಇದು ಆಸೆ ಆಕಾಂಕ್ಷೆಗಳ ಮೇಲೆ ಒಡೆತವನ್ನು ಕೊಡ್ತಕ್ಕಂಥದ್ದಿರೋದ್ರಿಂದ ಸಿಂಹರಾಶಿಯವರು ಬದಲಾವಣೆ ಈ ದಿನ ಏನು, ಕೋಪ ನಿಯಂತ್ರಣ ಎಷ್ಟು ಇರುತ್ತೋ ಅಷ್ಟರಲ್ಲಿ ತೃಪ್ತಿ ಪಡ್ತಕ್ಕಂಥದ್ದು, ಹಾಗೆ ಅಡಿಕ್ಟಿವ್ ನೇಚರ್ನ, ಹಠದ ನೇಚರ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಇದು ನಿಮಗೆ ಶುಭವನ್ನು ಈ ಸಿಂಹರಾಶಿಯವರಿಗೆ ತರುತ್ತೆ. ಒಟ್ಟಿಗೆ ಪ್ರೀತಿಯ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ ಸಿಂಹರಾಶಿಯವರು, ಧನ್ಯತೆಯನ್ನು ಬೆಳೆಸ್ಕೊಳ್ಳಿ, ದೈವಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ದಿನ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ. ಶಿವನ ಮಂತ್ರಗಳು ನಿಮಗೆ ಉತ್ಕೃಷ್ಟ ಫಲಗಳನ್ನು ಕೊಡುತ್ತೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ನೋಡಿ, ಕನ್ಯಾ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಕೂಡ ವಾಹನ ಖರೀದಿ ಆಸೆ ಆಕಾಂಕ್ಷೆಗಳು ಬರುತ್ತೆ, ಅಥವಾ ಉಡುಗೊರೆ ಅಂದರೆ ಏನಾದರೂ ಒಳ್ಳೊಳ್ಳೆಯ ಬಟ್ಟೆ ಪರ್ಫ್ಯೂಮ್ಸ್ ಖರೀದಿ ಮಾಡ್ತಕ್ಕಂಥ, ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥದ್ದು, ಅಥವಾ ಲಕ್ಸುರೀಸ್ಗೆ ಜಾಸ್ತಿ ಅಡಾಪ್ಟೇಷನ್ಸ್ ಜಾಸ್ತಿ ಇರುತ್ತೆ. ಇದನ್ನು ಸುಖ ಕಾಣಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ, ಆದರೂ ಕೂಡ ಅದು ಲಭ್ಯವಿಲ್ಲದಾಗ ನಿಮ್ಮ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗಿಬಿಡುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಈ ದಿನ ನೆಮ್ಮದಿಗೋಸ್ಕರ ದುರ್ಗಾರಾಧನೆ ಖಚಿತವಾಗಿ ಮಾಡಿ. ಅನ್ಯತಃ ಯಾವುದು ಸುಖ ಅನ್ನೋ ಅಪೇಕ್ಷೆಯನ್ನು ಮಾಡಿಕೊಡಿ, ಎಷ್ಟು ಬರುತ್ತೋ ಅಷ್ಟಕ್ಕೆ. ಓಕೆ, ಈ ಥರ ಲಭ್ಯತೆ ಆಗಲಿಲ್ಲ, ಜಸ್ಟ್ ಒಂದು ಬಸ್ಸಲ್ಲಿ ಹೋಗ್ತಿರ್ತೀರ, ಬಸ್ಸಲ್ಲಿ
ಇನ್ನೇನು ಸೀಟಿಗೆ ಕುತ್ಕೋಬೇಕು, ಬೇರೆಯವ್ರು ಕುತ್ಕೊಳ್ತಾರೆ. ಅಫ್ಕೋರ್ಸ್ ನನ್ನ ಒಂದು ಓಕೆ ಕಾಂಪ್ರಮೈಸ್ ಹೀಗೆ ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಳ್ಳಿ. ಅದೇ ಥರ ಬೇರೆದಕ್ಕೆ ವ್ಯಥೆಯನ್ನು ಪಡೆದು ಬೇಡ. ಅಫ್ಕೋರ್ಸ್ ಇದರ ಆ ಥರವಾಗೋದ್ರಿಂದ ಸ್ವಲ್ಪ ಸುಗಂಧ ದ್ರವ್ಯ ನೀವು ಕೂಡ ಆದಷ್ಟು ಕೂಡ ಸ್ಮೈಲಿ ಫೇಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ. ಹಾಗೆ ತುಲಾ ರಾಶಿಯವರು ಜಸ್ಟ್ ಪ್ರಯತ್ನದಲ್ಲಿರಿ. ಎಷ್ಟು ಪ್ರಯತ್ನದಲ್ಲಿರ್ತೀರೋ ಅಷ್ಟು ಲಾಭವನ್ನು ಮಾಡ್ತೀರಾ. ಸೋಂಬೇರಿತನವನ್ನು ಬಿಟ್ಟು ಮಾಡಿದ್ರೆ ಇದನ್ನು ಲಾಭದ ಕೊರತೆ ಆಗ್ತದೆ. ಪ್ರಯಾಣದಿಂದ ಲಾಭ, ವಾಹನಾದಿಗಳಿಂದ ಲಾಭ, ಹಾಗೆ ಕಮಿಷನ್ ಆಧಾರಿತವಾಗಿ ಲಾಭವನ್ನು ಕಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಖಂಡಿತ. ಸಾಧ್ಯವಾದಷ್ಟು ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಕೇವಲ ರಿಮೋಟ್ ಥರ ವರ್ಕ್ ಮಾಡಿ. ರಿಮೋಟ್ ಥರ ಮ್ಯಾಕ್ಸಿಮಮ್ ಕೆಲಸವಾಗ್ತದೆ. ಇದು ನಿಮ್ಮ ಈ ದಿನದ ತತ್ವ ಕೂಡ. ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಆದಷ್ಟು ಕೂಡ ಈ ದಿನ ಹಣದ ವ್ಯಾಮೋಹ ಹಾಗೆ ಕುಟುಂಬದ ವ್ಯಾಮೋಹಗಳು ಜಾಸ್ತಿ ಕಾಡಿಸ್ಕೊಳ್ಳುತ್ತೆ. ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಇರಬೇಕು, ಸಂಗಾತಿ ಜೊತೆಲಿರಬೇಕು ಅಂತಕ್ಕಂಥದ್ದು ಇರುತ್ತೆ. ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತಂದಾಗ ಮಾನಸಿಕವಾಗಿ ಹಿಂಸೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಹಣಕಾಸಿನ ಮೇಲೆ ಹೆಚ್ಚಿನ ನಿಗಾ ಇಡಿ, ಕುಟುಂಬದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಳ್ಳಿ. ಈ ದಿನ ಆದಷ್ಟು ಕೂಡ ಈ ಥರದ ಇನ್ವಾಲ್ವ್ಮೆಂಟು ನಿಮಗೆ ಶುಭವನ್ನು ತರುತ್ತೆ. ಧನ ನಷ್ಟಾಧಿಪತಿ ಸಪ್ತಮಾಧಿಪತಿ 2ರ ಸ್ಥಾನ ಅಸ್ತಂಗತ. ಮಾತು ಕೂಡ ಸ್ಪಷ್ಟತೆಯನ್ನು ಬಳಸ್ಕೋಬೇಕಾಗುತ್ತೆ. ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಪಠನೆ ಮಾಡಿ ಆದಷ್ಟು ಕೂಡ ಈಗೋಸ್ಟಿಕ್ ನೇಚರ್ನ ದೂರ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೂ ಕೂಡ ಶುಭತ್ವ ಆಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಧನುರಾಶಿಯವ್ರಿಗೂ ಅಷ್ಟೇ ಮ್ಯಾಕ್ಸಿಮಮ್ ಈ ದಿನ ಧನುರಾಶಿಯವರಿಗೆ ಒಂದು ಲಾಭದ ವಾತಾವರಣ ಇರ್ತದೆ. ಮನಸ್ಸು ಮಾಡಿ ಕೆಲಸಗಳಲ್ಲಿ ತಲ್ಲೀನತೆ ಇರಬೇಕು. ಈಸಿ ಕೆಲಸಗಳನ್ನು ಹುಡುಕೋದಕ್ಕಿಂತ ಯಾವ ಕೆಲಸದಲ್ಲಿ ಏನು ಅಪೇಕ್ಷೆಯನ್ನು ಮಾಡ್ತಿರೋ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಧನುರಾಶಿಯವ್ರಿಗೆ ಎಕ್ಸಲೆಂಟ್ ನಿಮಗೆ ಗ್ರೋತ್ ಆಗ್ತಕ್ಕಂಥದ್ದು ಇರ್ತದೆ. ನೀವು ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಈ ದಿನ ಬೆಳೆಸ್ಕೋಬೇಡಿ. ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರಗಳು ಸಿಕ್ಕೇ ಸಿಗುತ್ತೆ. ಅಫ್ಕೋರ್ಸ್ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಆಗುತ್ತೆ. ವ್ಯಾವಹಾರಿಕವಾಗಿ ಲಾಭವಾಗ್ತಕ್ಕಂಥದ್ದು ಧನುರಾಶಿಯವರಿಗೆ ಲಭ್ಯತೆ. ಮಕರ ರಾಶಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಭಾಗ್ಯಾಧಿಪತಿ 9 ಉತ್ತರಾಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ಅಸ್ತಂಗತನಾಗಿದ್ದಾನೆ. ನಿಮಗೂ ಕೂಡ ಈ ದಿನ ಭಾಳ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇಡಿ. ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆಯನ್ನು ಬಳಸ್ಕೊಳ್ಳಿ. ದಾಂಪತ್ಯದಲ್ಲಿ ಸಮಸ್ಯೆಗಳು ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯರಾಬಿರಿ ಸ್ನೇಹಿತರನ್ನು ನಂಬಿ ಹಣವನ್ನು ಕೊಟ್ಟಿದ್ದೆ ಆದಲ್ಲಿ ವ್ಯಾವಹಾರಿಕವಾಗಿರ್ಬೋದು, ಕಷ್ಟ ಸುಖಕ್ಕಾಗ್ತೀನಿ ಅಂತ ಕೊಟ್ಟಿರ್ಬೋದು, ಹಣ ವಾಪಸ್ ಬರೋದು ಕಷ್ಟ. ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಕೂಡ ಇರ್ತದೆ. ಹಾಗಾಗಿ ನೀವು ಸರಳವಾಗಿ ಮಾಡ್ತಕ್ಕಂಥ ಕೆಲಸ ಕಡಲೆ ಹಿಟ್ಟನ್ನು ಹಿರಿವೆಗೂಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಅತ್ಯಂತ ಸರಳ ವಿಧಾನ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಮಕರ ರಾಶಿಯವರು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೆ ಲಾಭದ ಮೇಲೆ ಡಿಪೆಂಡೆನ್ಸಿ ಆಗಿಬಿಡ್ತೀರ. ಕೊರತೆಗಳನ್ನು ಅನುಭವಿಸ್ತೀರ. ಏನು ಲಾಭ, ಇವತ್ತು ಯಾವುದೇ ವ್ಯಾವಹಾರಿಕವಾಗಿ ಲಾಭ ಆಗಲಿಲ್ಲ, ಯಾರೋ ಅಂಥ ಜನಗಳು ಬರಲಿಲ್ಲ, ಕೆಲಸ ಕಾರ್ಯಗಳು ಯಾಕೋ ಡಿಲೇ ಆಗ್ತಿದೆ, ಈ ಥರದ ಮನೋಭಾವತೆ ಇರುತ್ತೆ. ಅಫ್ಕೋರ್ಸ್ ಆದರೂ ಸಹಿತ ಕುಂಭರಾಶಿಯವರು ತಾವು ಮನಸ್ಸಿಟ್ಟು ಮಾಡಿ ಕೆಲಸಗಳನ್ನು, ಯಾಕೆಂದರೆ 4ರ ಅಧಿಪತಿ ಅಸ್ತಂಗತ, 9ರ ಅಧಿಪತಿ ಅಸ್ತಂಗತ, ಮನಸ್ಸಿಟ್ಟು ಕೆಲಸದಲ್ಲಿ ತಲ್ಲೀನತೆಯಾಗಿ ಮ್ಯಾಕ್ಸಿಮಮ್ ಆಕ್ಟಿವೇಟ್ ಆಗುತ್ತೆ. ಶುಕ್ರನ ಮಂತ್ರ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಬಿಳಿಯ ವಸ್ತ್ರಧಾರಣೆ ಅಥವಾ ಕ್ರೀಮ್ ಕಲರ್ ವಸ್ತ್ರ ಧಾರಣೆಯನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಕ್ಷೇತ್ರ ಫಲದಲ್ಲಾಗಿರ್ಬೋದು ವಿಶೇಷವಾಗಿರತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಆದಷ್ಟು ಕೂಡ ರಾಜಕೀಯವಾಗಿರ್ಬೋದು ಅಥವಾ ನಿಗೂಢವಾಗಿರ್ಬೋದು, ಯಾವುದೇ ಒಂದು ತಂತ್ರಗಾರಿಕೆಯಲ್ಲಾಗಿರ್ಬೋದು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಹಾಗೆ ರಾಜಕೀಯವಾಗಿ ಪ್ರೇರಿತವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ಅಹಂ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ. ನಿಮ್ಮ ನೆರೆ ಹೊರೆ ಅವರ ಹತ್ರ ಆಗಿರ್ಬೋದು ಅಥವಾ ಅನ್ನೋನ್ ಪರ್ಸನ್ಗಳ ಹತ್ರ ಆಗಿರ್ಬೋದು ಒಳ್ಳೆಯ ಮಾತುಕತೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಆದಷ್ಟು ಈ ಅನುಮಾನ ದೃಷ್ಟಿಯನ್ನು ಈ ದಿನ ಬೇರೆ ಮೇಲೆ ತೋರಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು ಮೀನರಾಶಿಯಲ್ಲಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲ. ಸಾಧ್ಯವಾದಷ್ಟು ಮೀನರಾಶಿಯವರಿಗೆ ಇದನ್ನು ಅಧಿಕಾರದ ಮನೋಭಾವತೆ ಜಾಸ್ತಿ ಆಗುತ್ತೆ. ಅದು ನಿಮಗೆ ಮುಂದೆ ಬರ್ತಕ್ಕಂಥ ಕಾಲವನ್ನು ಶುಭವಾಗಿ ಕೊಡುತ್ತೆ. ಇಷ್ಟು
12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಭಾಗ್ಯದ ಕೊರತೆ ಇದೆ. ಯಾವುದು ಕೂಡ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಎಲ್ಲವಿದ್ದು ಏನೂ ಇಲ್ಲ, ಎಲ್ಲ ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ ಗುರುಗಳೇ, ಯಾವುದೇ ಆದಂಥ ಸುಖ ಇಲ್ಲ, ಎಲ್ಲ ಮಾಡಿದೆ, ಬಿಸ್ನೆಸ್ಸು ಮತ್ತೊಂದು ಎಲ್ಲ ಮಾಡಿದೆ, ಯಾವುದರಲ್ಲೂ ಆಗ್ತಾ ಇಲ್ಲ, ನಿಶ್ಶಕ್ತನಾಗಿ ಕೂತಿದ್ದೇನೆ ಅಂತಕ್ಕಂಥವ್ರು ಪ್ರತಿ ದಿವಸ ಇದು ಬಹಳ ಮುಖ್ಯವಾಗಿ 5,000 ಜಪವಾಗಬೇಕು. 31 ದಿನಗಳ ಕಾಲ ಈ ಮಂತ್ರವನ್ನು ಪಠಣೆ ಮಾಡಬೇಕು. ಪ್ರತಿ ದಿವಸ 5,000, 1,00,000 ಚಿಲ್ಲರೆ ಆಗುತ್ತೆ. ಆದ ನಂತರ ನಿಮ್ಮ ಭಾಗ್ಯದಲ್ಲಿ ಖಂಡಿತವಾಗಿ ವೃದ್ಧಿ ಆಗ್ತಕ್ಕಂಥದ್ದು. ಭಾಳ ವಿಶೇಷವಾಗಿರ್ತಕ್ಕಂಥ ಸರಳ ಮಂತ್ರ ಮೋರೋ ಅಭಾಗ ಉದದಿ ಆವೋ ಗಾಹೋ, ಮೋರ ಅಭಾಗ ಉದದಿ ಆವೋ ಗಾಹೋ, ಮೋರ ಅಭಾಗ ಉದದಿ ಆವೋ ಗಾಹೋ. ಈ ಮಂತ್ರವನ್ನು ಪ್ರತಿ ದಿವಸ 5,000 ಬಾರಿ ಪಠಣೆಯನ್ನು ಮಾಡಿ. ಉತ್ತರಾಭಿಮುಖವಾಗಿ ಕೂತ್ಕೊಂಡು ಈ ಮಂತ್ರವನ್ನು 5,000 ಜಪ 31 ದಿನಗಳ ಕಾಲ ಮಾಡಿದ್ದೆ ಆದಲ್ಲಿ ಯಶಸ್ವಿಯಾಗಿ ನಿಮ್ಮ ಭಾಗ್ಯ ವೃದ್ಧಿಯಾಗುತ್ತೆ, ಶುಭವಾಗ್ತಾ ಬರುತ್ತೆ ಆ ಕಡೆಯಿಂದ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.